ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 4ನೇ ದಿನದ ಸಂಸತ್ ಅಧಿವೇಶನಕ್ಕೂ ಪ್ರತಿಭಟನೆ ಬಿಸಿ. ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ನೀಟ್ ಹೋರಾಟ ತಾರಕಕ್ಕೇರಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀಟ್ ಹೋರಾಟ ತಾರಕಕ್ಕೇರಿದೆ. ಸಂಸತ್ ಒಳಗೆ ಮತ್ತು ಸಂಸತ್ ಹೊರಗಡೆ ಭಾರೀ ಪ್ರತಿಭಟನೆಯ ಕಹಳೆ ಮೊಳಗುತ್ತಾ ಇದೆ. ಜಂತರ್ ಮಂತರ್ನಲ್ಲಿ ಸಿಜೆಪಿ ಹೋರಾಟ ಮುಂದುವರೆದಿದೆ. ಕಲಾಪ ಆರಂಭಕ್ಕೂ ಮೊದಲು ವಿಪಕ್ಷಗಳ ವಿರುದ್ಧ ಎನ್ಡಿಎ ಧರಣಿಯನ್ನ ಮಾಡ್ತಾ ಇದೆ. ಸಂಸತ್ ಭವನದ ಆವರಣದಲ್ಲೇ ಧರಣಿ ಮಾಡಿದೆ ಎನ್ಡಿಎ ಸಂಸದರೆಲ್ಲ ಧರಣಿ ಮಾಡಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪ ಆರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂದು ವಿಪಕ್ಷಗಳಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೋಲಾಹಲ. ಈಗ ಲೋಕಸಭೆ ಕಲಾಪ ಆರಂಭ ಆಗಿದೆ. ಬನ್ನಿ ನೋಡೋಣ. प्रश्नकाल में किसी का वक्तव्य नहीं होगा। आप प्रश्नकाल नहीं चलाना चाहते, प्रश्नकाल नहीं करना चाहते, सदन नहीं चलाना चाहते, मैं बैठ जाता हूं। मैं आप मुद्दों पर चर्चा नहीं करना चाहते, मैं सभी माननीय सदस्यों से, सत्ता पक्ष और प्रतिपक्ष के माननीय सदस्यों से आग्रह करता हूं कि वो प्रश्नकाल के बाद आए, चर्चा करें। नियमों के तहत मैं इस विषय पर चर्चा करने की अनुमति दूंगा। सदन की कार्रवाई आज 12 बजे तक के लिए स्थगित की जाती है। ನೋಡಿ, ಈಗ ಗಲಾಟೆ ಆಯಿತು ಸಿಕ್ಕಾಪಟ್ಟೆ. ಪರ ವಿರೋಧದ ಚರ್ಚೆ ನಡಿಬೇಕಾದಂಥ ಸಂದರ್ಭದಲ್ಲಿ ಕೂಗಾಟ ಚೀರಾಟನೇ ಜಾಸ್ತಿ ಆಗಿದೆ. ಹಾಗಾಗಿ ಈಗ ಕಲಾಪವನ್ನು 12 ಗಂಟೆಗೆ ಮುಂದೂಡಲಾಗಿದೆ ಅನ್ನೋದು ಬರ್ತಾ ಇರುವಂಥ ಮಾಹಿತಿ. ಸೊ ಆ ನಿಟ್ಟಿನಲ್ಲಿ ಈಗ ಸಂಸತ್ನ ಹೊರಗಡೆ ಕೂಡ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಸಂಸತ್ ಕಲಾಪಕ್ಕೂ ಮುನ್ನ ವಿಪಕ್ಷ ನಾಯಕರ ಸಭೆ ಕೂಡ ನಡೀತು. ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸಂಸತ್ ಕಲಾಪಕ್ಕೂ ಮುನ್ನ ವಿಪಕ್ಷ ನಾಯಕರು ಸಭೆಯನ್ನ ನಡೆಸಿದರು. ಇಂಡಿಯಾ ಮೈತ್ರಿಕೂಟದ ಸಂಸದರ ಸಭೆ ಕೂಡ ನಡೆಯಿತು. ರಾಹುಲ್ ಗಾಂಧಿ ಸಾರಥ್ಯದಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ ನಡೆಯಿತು. ಲೋಕಸಭೆ ಮತ್ತು ರಾಜ್ಯಸಭೆಯ ವಿಪಕ್ಷ ಸಂಸದರು ಭಾಗಿಯಾಗಿದ್ದರು. ಸರ್ಕಾರದ ವಿರುದ್ಧ ಕಾರ್ಯತಂತ್ರ ರೂಪಿಸಲು ಕರೆದಿರುವಂಥ ಸಭೆ ಇದು. ಕಾಂಗ್ರೆಸ್ ಸಾರಥ್ಯದಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಭೆಯಲ್ಲಿ ಕಾರ್ಯತಂತ್ರವನ್ನು ಹೆಣೆದಿದ್ದಾರೆ. ಸಂಸತ್ ಕಲಾಪಕ್ಕೂ ಮುನ್ನ ವಿಪಕ್ಷ ನಾಯಕರು ಸಭೆಯನ್ನು ನಡೆಸಿರುವುದು. ಇಂಡಿಯಾ ಮೈತ್ರಿಕೂಟದ ಸಂಸದರ ಸಭೆ ನಡೆದಿದೆ.
ಲೋಕಸಭೆ ಕಲಾಪ ಮುಂದೂಡಲಾಗಿದೆ 12 ಗಂಟೆಗೆ. ಆದರೆ ಈಗ ರಾಜ್ಯಸಭೆಯಲ್ಲಿ ಕಲಾಪ ಆರಂಭ ಆಗಿದೆ. ಬನ್ನಿ ನೋಡೋಣ. हमारा उम्मीद थोड़ा सा कायम हुआ था कि चर्चा हो सकता है क्या आज, तो कांग्रेस पार्टी ने कंडीशन लगाया. हमने ये अनुरोध किया कि चर्चा किस प्रकार से कितना लंबा चलेगा ये हम आपस में मिलकर तय करें, लेकिन कंडीशन मत लगाइए. कंडीशन लगाने से आपका जो इंटेंशन है वो ठीक नहीं है, क्योंकि आप चर्चा को रोकना चाहते हैं. अब चर्चा का बात करके फिर कंडीशन लगा के फिर चर्चा को आप बाधित कर रहे हैं. हमने फिर से अनुरोध कर रहे हैं कि नीट एग्जाम को लेकर के कोई राजनीतिकरण नहीं करते हुए बहुत अच्छी तरह से दोनों सदन में चर्चा होना चाहिए. आज आदरणीय प्रधानमंत्री नरेंद्र मोदी जी ने भी बहुत कड़ी कदम उठाते हुए देश को बताया कि जुडिशियल फास्ट ट्रैक कोर्ट भी बनाने के लिए, ताकि कोई भी देश में पेपर लीक का घटना होता है तो कड़ी से कड़ी सजा दिया जाए और जल्द से जल्द दिया जाए. इतना अच्छा सरकार का पहल किया गया. मेरा रिक्वेस्ट ये है कि आप कंडीशन मत डालिए. बिना कंडीशन डाले हो चेयरमैन आप डिसाइड करें और चर्चा तुरंत शुरू करें. हम ये मांग करते हैं कि चर्चा आज ही शुरू होना चाहिए. देखिए, जो आज प्राइम मिनिस्टर का बयान हुआ है ये इन्वेस्टिगेटिव बयान है और दूसरा जो है पहले बिहार का एजुकेशन मिनिस्टर का इस्तीफा होना चाहिए. चर्चा करने के लिए थे, चर्चा से भाग चर्चा के लिए ಎಸ್, ಈಗ ರಾಜ್ಯಸಭೆಯನ್ನು ಕೂಡ ಕಲಾಪವನ್ನು ಕೂಡ ಈಗ ಮುಂದೂಡಲಾಗಿದೆ. ಅದಕ್ಕಿಂತ ಮುಂಚೆ AICC ಅಧ್ಯಕ್ಷರು ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋವರೆಗೂ ನಾವು ಚರ್ಚೆ ಮಾಡಲ್ಲ, ಚರ್ಚೆಗೆ ಸಿದ್ಧವಿಲ್ಲ ಅನ್ನೋ ನಿಟ್ಟಿನಲ್ಲಿ. ಸೊ ಈ ಮೋದಿ ಸರ್ಕಾರ ಏನು ಮಾಡುತ್ತೆ ಹಾಗಾದರೆ? ಸಿಕ್ಕಾಪಟ್ಟೆ ಒತ್ತಡ ಅಂತೂ ಇದ್ದೇ ಇದೆ. ಒಂದು ಕಡೆ ಜಂತರ್ ಮಂತರ್ನಲ್ಲಿ ನಿರಂತರವಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಕೂತಿದ್ದಾರೆ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ವಾಂಗ್ಚುಕ್. ಇದೆಲ್ಲದರ ನಡುವೆ ಈಗ ಕಾಂಗ್ರೆಸ್ ಜೊತೆಗೆ ವಿಪಕ್ಷಗಳೆಲ್ಲ ಪ್ರತಿಭಟನೆಗಿಳಿದಿದ್ದಾವೆ. ಚರ್ಚೆಗೆ ಕರೆದ್ರೂ ಕೂಡ ಚರ್ಚೆಗೆ ಹೋಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡ ಆಗಬೇಕು, ಅವರ ರಾಜೀನಾಮೆ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಇದು ಮುಗಿಯದ ಕತೆ, ಪ್ರತಿನಿತ್ಯ ಕಲಾಪಗಳನ್ನು ಮುಂದೂಡುತ್ತಲೇ ಹೋಗಲಾಗ್ತಾ ಇದೆ, ಯಾವುದೇ ರೀತಿಯಾದಂಥ ಚರ್ಚೆಯೂ ಕೂಡ ನಡೀತಾ ಇಲ್ಲ. ಇವತ್ತೇನು ನಡೀತು? ರಾಮ್, ಇವತ್ತು ಬೆಳಗ್ಗೆ ಏನು 11 ಗಂಟೆಗೆ ಕಲಾಪ ಆರಂಭ ಆಯಿತು ರಾಜ್ಯಸಭೆ ಮತ್ತು ಲೋಕಸಭೆ. ಈ ಕಲಾಪ ಆರಂಭಕ್ಕೂ ಮುನ್ನನೇ ಒಂದು ರೀತಿಯಾದಂಥ ಐಡ್ರಾಮಾ ಸಿಚುವೇಶನ್ ಕಂಡುಬರ್ತಿತ್ತು. ಸಂಸತ್ನ ಹೊರಭಾಗದಲ್ಲಿ NDA ಸಂಸದರೇನಿದ್ದಾರೆ ಅವರು ವಿಪಕ್ಷಗಳ ನೀತಿಯನ್ನು ಖಂಡಿಸಿ ಏನೊಂದು ಸಂಸತ್ ಆವರಣದ ಮಕರ ದ್ವಾರದ ಬಳಿ ಅವರೊಂದು ಪ್ರತಿಭಟನೆಯನ್ನು ಮಾಡಿದ್ರು. ಆಡಳಿತ ಪಕ್ಷದ ಸಂಸದರೇ, ರಾಜ್ಯಸಭೆ ಮತ್ತು ಲೋಕಸಭೆಯ ಆಡಳಿತ ಪಕ್ಷದ ಸಂಸದರೇ ಪ್ರತಿಭಟನೆ ಮಾಡಿದ್ರು ವಿಪಕ್ಷಗಳ ವಿರುದ್ಧ. ಈ ಒಂದು ಕಡೆ ಈ ಪ್ರತಿಭಟನೆ ನಡೀತಾ ಇದ್ದರೆ, ಮತ್ತೊಂದು ಕಡೆ ವಿರೋಧ ಪಕ್ಷದ ಅಂದರೆ NDA ಮೈತ್ರಿಕೂಟದ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರೇನಿದ್ದಾರೆ ಅವರು ಒಂದು ಸಮಾಲೋಚನಾ ಸಭೆಯನ್ನು ಮಾಡಿದ್ರು. ಈ ಸಭೆಯಲ್ಲಿ ಸದನದಲ್ಲಿ ತಾವು ಯಾವ ನಿಲುವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಅವರು ಸಮಾಲೋಚನೆಯನ್ನು ಮಾಡಿದ್ರು. ಇದಾದ ನಂತರ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನ ಇವತ್ತಿನ 4ನೇ ದಿನದ ಕಲಾಪ ಆರಂಭ ಆಯಿತು. ಆದರೆ ಕಲಾಪ ಆರಂಭ ಆದ ಕೆಲವೇ ನಿಮಿಷಗಳಲ್ಲಿ ಎರಡೂ ಸದನಗಳನ್ನು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಮೊದಲಿಗೆ ಲೋಕಸಭಾ ಕಲಾಪ ಶುರುವಾಯಿತು. ಲೋಕಸಭೆಯಲ್ಲಿ ನಿನ್ನೆ ಮೊನ್ನೆ ಏನಾಯಿತು ಅದೇ ರೀತಿ 4ನೇ ದಿನ ಕೂಡ ಎಂದಿನಂತೆ ಸರ್ಕಾರದ ವಿರುದ್ಧ ನೀಟ್ ಕುರಿತಾಗಿ ಘೋಷಣೆಗಳನ್ನು ಕೂಗಿದ್ರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ನೀಟ್ ವಿಚಾರದ ಕುರಿತಾಗಿ ಕೂಡ ಚರ್ಚೆ ಮಾಡೋದಿಲ್ಲ, ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳ್ಬಿಟ್ಟು ಆಗ್ರಹವನ್ನು ಮಾಡಿದ್ರು. ಹೀಗಾಗಿ
ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಿದ್ರು. ಇತ್ತ ರಾಜ್ಯಸಭೆಯಲ್ಲೂ ಕೂಡ ಯಾರೋ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರ ಒಂದು ನೇತೃತ್ವದಲ್ಲಿ ಆರಂಭ ಆಯಿತು ಸಭೆ. ಆದರೆ ಈ ಸಭೆ ಆರಂಭದಲ್ಲೇನೇ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಜೊತೆಯಲ್ಲೇನೇ ಕಾಂಗ್ರೆಸ್ನ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ಕಾರ ಏನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುತ್ತಿಲ್ಲ, ಯಾಕೆ ಈ ರೀತಿ ಮೊಂಡಾಟ ಮಾಡ್ತಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯಸಭಾ ಕಲಾಪವನ್ನು ಕೂಡ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಗಿದೆ. ಇವೆರಡು ಸಂಸತ್ನ ಒಳಗಡೆ ನಡೆದಿರೋ ಬೆಳವಣಿಗೆಗಳಾದರೆ, ಇತ್ತ CJP ಕೂಡ ಯಾವುದೇ ಕಾರಣಕ್ಕೂ ತನ್ನ ಪಟ್ಟನ್ನು ಸಡಿಲಿಸೋದಕ್ಕೆ ರೆಡಿ ಇಲ್ಲ. ಪ್ರಧಾನಿ ಮೋದಿ ಅವರು ನಾವೊಂದು ಈ ವಿಚಾರದ ಬಗ್ಗೆ ಬದ್ಧತೆ ತೋರಿಸ್ತೀವಿ, ವಿದ್ಯಾರ್ಥಿಗಳ ಹಿತದೃಷ್ಟಿ ಬಗ್ಗೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಭರವಸೆ ಕೊಡ್ತಾರೆ. ನಮಗೆ ಈ ಭರವಸೆ ಬೇಕಾಗಿಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕಾಗಿರೋದು, ಅದನ್ನು ಫಸ್ಟ್ ಕೊಡಿ, ಆ ನಂತರ ಮಿಕ್ಕಿದ್ದನ್ನು ಮಾತಾಡಿ ಅಂತ ಹೇಳ್ಬಿಟ್ಟು ಅಭಿಜಿತ್ ದೀಪ್ಗೆ ಕೂಡ ಒಂದು ಜಂತರ್ ಮಂತರ್ನಲ್ಲಿ ನಡೀತಿರೋ ಪ್ರತಿಭಟನಾ ಸಭೆಯಲ್ಲಿ ಹೇಳಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ಎಲ್ಲ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದರೆ ಏನೊಂದು ಸಂಸತ್ ಅಧಿವೇಶನದ ಮಳೆಗಾಲದ ಅಧಿವೇಶನ 4ನೇ ದಿನವಾದ ಇಂದು ಕೂಡ ಒಂದು ಕಲಾಪ ಸುಗಮವಾಗಿ ನಡೆಯುವ ಯಾವ ಲಕ್ಷಣ ಕೂಡ ಕಾಣಿಸ್ತಿಲ್ಲ ರಾಮ್. ಸೊ ಇದೆಲ್ಲದರ ನಡುವೆ ಒಂದು ಕಡೆ ವಿಪಕ್ಷಗಳು ಈಗ ಯಾವುದೇ ಕಾರಣಕ್ಕೂ ಚರ್ಚೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾವೆ. ಚರ್ಚೆಗೆ ಹೋಗದೇ ಇದ್ರೆ, ಏನು ಮಾತುಕತೆ ನಡೆಯದೇ ಹೋದರೆ ಇದಕ್ಕೊಂದು ಅರ್ಥ ಸಿಗಬೇಕಲ್ಲ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರೋದು. ಸೊ ಇದು ಚರ್ಚೆ ಹೋಗದೆ ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ? ರಾಜೀನಾಮೆನೇ ಕೊನೆ ಅಸ್ತ್ರನಾ? ಖಂಡಿತ ರಾಮ್, ಏನಂದರೆ ಚರ್ಚೆಗೆ ಅಂದರೆ ಲೋಕಸಭೆ ಇರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ನೀಟ್ ಕುರಿತಾದ ಸಮಗ್ರವಾದ ಚರ್ಚೆಗೆ ಅಂದರೆ ಸರ್ಕಾರ ಏನೆಲ್ಲ ಪರಿಹಾರೋಪಾಯ ಕ್ರಮಗಳನ್ನು ಕೈಗೊಂಡಿದೆ, ಭವಿಷ್ಯದಲ್ಲಿ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ತಡೆಯೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗಿದೆ, ಜೊತೆಗೆ ಈಗ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಈ ಪ್ರಕರಣದ ತನಿಖೆಯ ಎಲ್ಲಿವರೆಗೂ ಬಂದಿದೆ, ಪ್ರಕರಣದ ತನಿಖಾ ವರದಿಯ ಪ್ರಗತಿ ಏನು, ಆ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೊಡೋದಕ್ಕೆ ಸರ್ಕಾರ ಸಿದ್ಧ ಇದೆ. ಜೊತೆಗೆ ಈ ಒಂದು ನೀಟ್ ವಿಚಾರವಾಗಿ ತಮ್ಮ ನಿಲುವುಗಳನ್ನು ಮಂಡಿಸೋಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಸಿದ್ಧರಾಗಿದ್ದಾರೆ. ಆದರೆ ಅವರೆಲ್ಲರೂ ಹೇಳ್ತಿರೋದು ನೀಟ್ ಕುರಿತಾಗಿ ಚರ್ಚೆಗೆ ಸರ್ಕಾರ ಏನೋ 3ನೇ ದಿನಕ್ಕೆ ಸಿದ್ಧ ಆಯಿತು, ನಾವು ಚರ್ಚೆ ಮಾಡ್ತೀವಿ ಅಂತ ಒಪ್ತು. ಆದರೆ ಆ ಚರ್ಚೆ ಆರಂಭಕ್ಕೂ ಮುನ್ನ ಮೊದಲು ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಕಳೆದ 12 ವರ್ಷಗಳಿಂದ ಅವರು ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಾರೆ. ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಹಲವು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದ್ದಾವೆ. ಹಾಗಾಗಿ ಇದರ ನೈತಿಕ ಹೊಣೆಯನ್ನು ಹೊತ್ತು ಅವರು ಮೊದಲು ರಾಜೀನಾಮೆ ಕೊಡಲಿ, ಅವರ ತಲೆದಂಡದ ನಂತರವಷ್ಟೇ ನಾವು ಈ ವಿಚಾರವಾಗಿ ಚರ್ಚೆಗೆ ಸಿದ್ಧ ಅಂತ ವಿರೋಧ ಪಕ್ಷಗಳು ಹೇಳ್ತಿದ್ದಾವೆ. ಆದರೆ ಸರ್ಕಾರ ಮಾತ್ರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋದಕ್ಕೆ ಸಿದ್ಧ ಇಲ್ಲ. ಈಗಾಗಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಯಿತು, ಆ ಸೋರಿಕೆ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕೋ ಎಲ್ಲ ಕೈಗೊಳ್ಳಲಾಗಿದೆ. ಇನ್ನು ಭವಿಷ್ಯದಲ್ಲಿ ನಡೆಯುವಂಥ ನೀಟ್ ಪರೀಕ್ಷೆ ಏನಿದೆ ಅದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ, ಅಂದರೆ CBT ಮಾದರಿಯ ಒಂದು ಪರೀಕ್ಷೆ ನಡೆಯುತ್ತೆ. ಹಾಗಾಗಿ ಈ ಒಂದು ವಿಚಾರ ಇಲ್ಲಿಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಮಾತೇ ಇಲ್ಲ. ಆದರೆ ಈಗ ಏನು ಸೋರಿಕೆ ಆಗಿದೆ ಅದು ಸಂಬಂಧಪಟ್ಟಂಗೆ ಆರೋಪಿಗಳನ್ನು ಬಂಧಿಸುವಂಥ ಕೆಲಸ ಕೂಡ ಆಗಿದೆ. ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಆದರೆ ನೀವು ಅದ್ರ ಬಗ್ಗೆ ಮಾಹಿತಿ ಕೇಳಿದಲ್ಲಿ ನೀವು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳ್ತಿರೋದು ಯಾವುದೇ ಕಾರಣಕ್ಕೂ ಒಪ್ಪತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಕಿರಣ್ ರಿಜಿಜು ಸೇರಿದಂತೆ ಕೇಂದ್ರದ ಹಲವು ನಾಯಕರು ಮಾತನ್ನು ಹೇಳ್ತಿದ್ದಾರೆ. ಆದರೆ ರಾಜೀನಾಮೆಯೇ ನಮ್ಮ ಮೊದಲ ಷರತ್ತು ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಇರ್ಬೋದು, CJP ಇರ್ಬೋದು, ಎಲ್ಲರೂ ಪಟ್ಟಿಡಿದಿದ್ದಾರೆ. ಹಾಗಾಗಿ ಇದೊಂದು ರೀತಿ ಡೆಡ್ ಲಾಕ್ ಅನ್ನೋ ರೀತಿ ಅಂತ ಸಿಚುವೇಶನ್ಗೆ ತಲುಪಿದೆ ರಾಮ್. ಎಸ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.